ಶನಿವಾರ ಈ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ಯಾವ ರೀತಿ ವಾದ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ನಿನ್ನೆ ಅದರ ಮುಂದುವರೆದ ಭಾಗ ಸುದೀರ್ಘವಾದಂಥ ವಾದ ಮಂಡನೆ ಆಯಿತು. ನಿನ್ನೆ ಒಬ್ಬ ರಾಯರಂತೂ 1.25 ಗಂಟೆ ವಾದ ಮಾಡಿರುವಂಥದ್ದೇನು ಸಾಮಾನ್ಯ ಸಂಗತಿನ. ಅದು 9ಕ್ಕೆ ಈಗ ಇದು ಮುಂದಕ್ಕೆ ಹೋಗಿದೆ. ಸಿದ್ದರಾಮಯ್ಯನವರಿಗೆ 6 ದಿನಗಳ ರಿಲೀಫ್ ಸಿಕ್ಕಿದೆ. ಸೆಪ್ಟೆಂಬರ್ 9ಕ್ಕೆ ಪ್ರಾಸಿಕ್ಯೂಷನ್ ವಿಚಾರ ಇದೆಯಲ್ಲ ಅದು ಶಿಫ್ಟ್ ಆಗಿದೆ. ಮತ್ತೆ ಅಗೈನ್ 9ನೇ ತಾರೀಕು ಮಧ್ಯಾಹ್ನ ಮತ್ತೆ ವಾದ ಮಂಡನೆ ಶುರು ಆಗುತ್ತೆ. ಇನ್ನೊಂದಿಷ್ಟು ಜನ ಮಾತಾಡುವಂಥದ್ದಿದೆ, ಯಾಕಂದರೆ ಮುಖ್ಯಮಂತ್ರಿಗಳ ಪರವಾಗಿರುವಂಥ ವಕೀಲರು ಮಾತಾಡಬೇಕು. ಅದಾದ ಮೇಲೆ ತೀರ್ಪು ಪ್ರಕಟ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ, ತೀರ್ಪನ್ನು ಕಾಯ್ದಿರಿಸಬಹುದು. ಒಬ್ಬೊಬ್ಬರಿಗೆ ಒಂದೊಂಥರ ಟೆನ್ಷನ್ನು. ಈಗ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಕೋರ್ಟಲ್ಲಿ ಎಲ್ಲವನ್ನೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿಕೊಂಡು ಮೈಸೂರಿಗೆ ವಿಸಿಟ್ ಇತ್ತು, ಅದನ್ನೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಏನೇನು ನಡೀತಾ ಇದೆ ಕೋರ್ಟ್ನಲ್ಲಿ ಅನ್ನುವಂಥ ವಿವರಗಳನ್ನು ಕಲೆ ಹಾಕಿದರು. ಜೊತೆಗೆ ಲಾಯರ್ಗಳ ಜೊತೆಗೂ ಕೂಡ ಮಾತಾಡಿದರು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ನಿನ್ನೆನೇ ಹೋಗಬೇಕಾಗಿತ್ತು, ಆದರೆ ನಿನ್ನೆ ಈ ಕೋರ್ಟ್ನಲ್ಲಿ ವಾದ ಮಂಡನೆ ಇದ್ದಿದ್ದರಿಂದ, ಕೋರ್ಟ್ ಕಲಾಪ ಇದ್ದಿದ್ದರಿಂದ ಅವ್ರು ಹೋಗಲಿಲ್ಲ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಅವ್ರು ಹೋಗಿ ಪೂಜೆ ಸಲ್ಲಿಸ್ತಾರೆ. ಅಲ್ಲೇ ಒಂದು ಮೀಟಿಂಗ್ ಕೂಡ ಇದೆ, ದಾಸೋಹ ಮಂಟಪದಲ್ಲೇ ಒಂದು ಮೀಟಿಂಗ್ ಇದೆ. ಅಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನೇನೇ ಒಂದು ಅರ್ಧ ಗಂಟೆಯಲ್ಲಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸ್ತಾರೆ. ಅವರ ಪತ್ನಿ ಹೇಳಿ ಕೇಳಿ ಚಾಮುಂಡೇಶ್ವರಿಯ ಪರಮ ಭಕ್ತೆ. ಇನ್ನು ಈ ನಿನ್ನೆ ಕೂಡ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಅಲ್ಲ ಸ್ವಾಮಿ, ಇದಕ್ಕೆ ಯಾರು ಕಾರಣರಿರ್ತಾರೆ, ಏನು ಈ ಮುಡಕ್ಕೆ ಸಂಬಂಧಪಟ್ಟಿರುವಂಥವ್ರು ಅಂತ ಅಧಿಕಾರಿಗಳಿಗೆ ನೀವೇನು ಮಾಡಿದ್ರಿ, ನೀವು ಬಡ್ತಿ ಕೊಟ್ಟು ಕೂಡಿಸ್ತಿರಲ್ಲ, ಏನು ಕಥೆ ಇದು ಅಂತ. ಈಗ ಮೂಡಾ ಮಾಜಿ ಆಯುಕ್ತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. GT ದಿನೇಶ್ ಕುಮಾರ್ ನೇಮಕವನ್ನು ದಿಢೀರನ್ನೇ ರದ್ದು ಮಾಡಿದೆ. ನೋಡಿ, ತಪ್ಪುಗಳ ಮೇಲೆ ತಪ್ಪುಗಳನ್ನ ಹೆಂಗೆ ಮಾಡ್ತಾರೆ ಅನ್ನೋಕ್ಕೆ ಎಕ್ಸಾಂಪಲ್ ಇದು. 2 ದಿನಗಳ ಹಿಂದೆ ಹಾವೇರಿ ವಿವಿ ಕುಲಸಚಿವರಾಗಿ ನೇಮಕಗೊಂಡರು. ಯಾವ ಕಾರಣಕ್ಕೆ ಅಂತ ವಿಪಕ್ಷಗಳ ಪ್ರಶ್ನೆ ಮಾಡಿದ್ವು. ಈಗ ದಿನೇಶ್ ಅವರನ್ನ ಅಮಾನತು ಮಾಡಿದೆ. ದಿನೇಶ್ ಕುಮಾರ್ ಮುಡಾ ಅಕ್ರಮ ಪ್ರಕರಣದ ಆರೋಪಿ. ಮುಡಾ ಆಯುಕ್ತ ಸ್ಥಾನದಿಂದ ವರ್ಗಾವಣೆ ಮಾಡಿತ್ತು. ಅದಾದ ಮೇಲೆ ಸ್ಥಳ ತೋರಿಸ್ತಿರಲಿಲ್ಲ, ಸ್ಥಳ ತೋರಿಸ್ದೇ ದಿನೇಶ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಿತ್ತು. ಅದಾದ ಮೇಲೆ ಹಾವೇರಿ ವಿವಿ ಕುಲಸಚಿವರಾಗಿ ಅವ್ರನ್ನ ನೇಮಕ ಮಾಡಿತ್ತು 2 ದಿನಗಳ ಹಿಂದೆ. ಈಗ ದಿನೇಶ್ ಅವ್ರನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇವೆಲ್ಲ ಬೇಕಿತ್ತಾ? ನೋಡಿ, ಇದು ಸಂಗತಿ. ಇದೇ ಒಂದು ಅಸ್ತ್ರ ಆಗಿತ್ತು ವಿಪಕ್ಷದವ್ರಿಗೂ ಕೂಡ. ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿತ್ತು. 2 ದಿನದ ಹಿಂದಷ್ಟೇ ಹಾವೇರಿ ವಿವಿ ಕುಲಸಚಿವರಾದಂಥ ದಿನೇಶ್ ಈಗ ಅಮಾನತುಗೊಂಡಂಥ ಅಧಿಕಾರಿ.